ಬೆಂಗಳೂರಿನಲ್ಲಿ ಜೋರಾಯಿತು ನೀರಿನ ಭವಣೆ. ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ಸಿಎಂ ಮನೆ ಮುತ್ತಿಗೆಯ ಎಚ್ಚರಿಕೆಯನ್ನ ಕೊಟ್ಟಿದ್ಯಾರು? ಕಲಬುರಗಿ ಟು ಬೆಂಗಳೂರು ವಂದೇ ಭಾರತ್ ರೈಲು. ಮಗಳ ಬಾಲ್ಯ ವಿವಾಹವನ್ನು ವಿರೋಧಿಸಿದ ಪತ್ನಿ ಕೈ ಕಾಲನ್ನು ಮುರಿದ ಪಾಪಿ ಪತಿ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ವಿಜಯಪುರದ ಸಂಸದ ರಮೇಶ್ ಜಿಗಜಿಣಗಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನನ್ನ ಲಿಂಗಾಯತ ವಿರೋಧಿ ಎನ್ನುವವರ ನಾಲಿಗೆಯನ್ನ ಕತ್ತರಿಸಬೇಕು ಅಂತ ಹೇಳಿ ವಿಜಯಪುರದಲ್ಲಿ ವೇದಿಕೆಯ ಭಾಷಣದಲ್ಲಿ ಆಕ್ರೋಶಭರಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡಿಲ್ಲ. ಎಲ್ಲಾ ಜನರು ನಮ್ಮವರು ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಕೆಲವರು ಮಾಧ್ಯಮಗಳ ಮೂಲಕ ನಾನು ಲಿಂಗಾಯತ ವಿರೋಧಿ ಅಂತ ಅನ್ನಿಸ್ತಿದ್ದಾರೆ. ನನ್ನನ್ನ ಲಿಂಗಾಯತ ವಿರೋಧಿ ಎಂದವರ ನಾಲಿಗೆಯನ್ನ ಕತ್ತರಿಸಬೇಕು. ದೇವರೇ ಅವರ ನಾಲಿಗೆಯನ್ನ ಕಟ್ಟು ಮಾಡ್ಲಿ. ನಾನು ದಲಿತರನ್ನ ಕಟ್ಕೊಂಡು ರಾಜಕೀಯ ಮಾಡಿದ್ರೆ ಇಷ್ಟು ಮುಂದಕ್ಕೆ ಬರೋದಕ್ಕಾಗ್ತಿರ್ಲಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗಿ ಕತ್ತರಿಸ್ಬೇಕು. ದೇವ್ರ ಅವ್ರ ನಾಲ್ಗಿ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಹಾವೇರಿಯ ಬ್ಯಾಡಗಿಯಲ್ಲಿ ಮೆಣಸಿನಕಾಯಿ ದರ ದಿಢೀರ್ ಕುಸಿತದ ಹಿನ್ನೆಲೆಯಲ್ಲಿ ಏಕಾಏಕಿ ರೈತರ ರೋಷಾಗ್ನಿ ಹೊತ್ತಿ ಉರಿದಿತ್ತು. ಬ್ಯಾಡಗಿಯ ಆಡಳಿತ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕಲ್ಲು ತೂರಾಟ ನಡೆಸಿದ ರೈತರು ಆಡಳಿತ ಕಚೇರಿಯ ಗಾಜು ಪೀಠೋಪಕರಣವನ್ನು ಧ್ವಂಸ ಮಾಡಿದ್ರು. ಆಡಳಿತ ಕಚೇರಿಯ ಕಾರುಗಳನ್ನು ಜಖಂಗೊಳಿಸಿದ್ರು. ಕಾರಿನ ಗಾಜನ್ನು ಒಡೆದು ಕಾರಿಗೆ ಬೆಂಕಿ ಹಾಕಿದ್ರು. ಕಾರಿನ ಮೇಲೆ ಹತ್ತಿ ಕಾರನ್ನ ಪಲ್ಟಿ ಮಾಡಿ ಬೆಂಕಿಯನ್ನು ಹಾಕಿದ್ರು. ಪ್ರತಿಭಟನೆಯನ್ನು ತಡೆಯಲು ಬಂದ ಪೊಲೀಸರನ್ನೇ ಪ್ರತಿಭಟನಾಕಾರರು ಓಡಿಸಿದ್ದಾರೆ. 6 ಕಾರು, 1 ಅಗ್ನಿಶಾಮಕ ದಳದ ವಾಹನ, 3 ಬೈಕು ಹಾಗೂ ಆಡಳಿತ ಕಚೇರಿ ಸುಟ್ಟು ಭಸ್ಮವಾಗಿದೆ. 1,000ಕ್ಕೂ ಅಧಿಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಘಟನೆಯ ಸಂಬಂಧ 47 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಘಟನೆಯಿಂದ ಎಚ್ಚೆತ್ತ ಪೊಲೀಸರು ಬ್ಯಾಡಗಿ ಪಟ್ಟಣಕ್ಕೆ ಆಗಮಿಸುವ ಮಾರ್ಗದಲ್ಲಿ ಎಲ್ಲಾ ವಾಹನವನ್ನು ತಪಾಸಣೆ ನಡೆಸುತ್ತಿದ್ದಾರೆ. ಕೋಲ್ಡ್ ಸ್ಟೋರೇಜ್ಗೆ ಮೆಣಸಿನಕಾಯಿ ಚೀಲ ಹಾಕ್ಲಿಕ್ಕೆ ಬಂದಂತಹ ವೇಳೆ ವಾಹನಗಳ ದಟ್ಟಣೆ ಹೆಚ್ಚಾಗಿ ಕಲ್ಲು ತೂರಾಟ ನಡೆಸಲಾಗಿದೆ. ಇನ್ನು ಮೋಹನ್ ಎಂಟರ್ಪ್ರೈಸಸ್ ಅಂಗಡಿ ಧ್ವಂಸಗೊಳಿಸಿದಂತಹ ಕಿಡಿಗೇಡಿಗಳು ಅಂಗಡಿಯಲ್ಲಿದ್ದಂತಹ 7.5 ಲಕ್ಷಕ್ಕೂ ಅಧಿಕ ಹಣವನ್ನು ದೋಚಿದ್ದಾರೆ. ಇನ್ನು ಎಸ್ಪಿ ಅಂಶಕುಮಾರ್ ಕೈಗೆ ಗಾಯವಾಗಿದ್ದು ಎಸ್ಪಿ ತಲೆಗೆ ಕಿಡಿಗೇಡಿಗಳು ಹೊಡೆದಿದ್ದಾರೆ. ತಲೆಗೆ ಹೆಲ್ಮೆಟ್ ಹಾಕಿದ್ರಿಂದ ಎಸ್ಪಿ ಅಪಾಯದಿಂದ ಪಾರಾಗಿದ್ದಾರೆ. ಬ್ಯಾಡಗಿಯ ಎಪಿಎಂಸಿಗೆ ಬೆಂಕಿ ಹಾಕಿದ ಘಟನೆಯ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ಕೊಟ್ಟಿತ್ತು. ಸ್ಥಳ ಮಹಜರನ್ನ ಮಾಡಿ ಸ್ಥಳದಲ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿತ್ತು. ಇನ್ನು ಘಟನೆಯ ಸಂಬಂಧ ಹಾವೇರಿಯ ಎಪಿಎಂಸಿ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನ ಮಾಡಲಾಗಿದೆ. ಎಪಿಎಂಸಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಜಿಲ್ಲಾಧಿಕಾರಿ ರಘುನಂದನ ಮೂರ್ತಿ, ಎಸ್ಪಿ ಭಾಗಿಯಾಗಿದ್ರು. ಘಟನೆಯ ಬೇಸರದಿಂದ ವರ್ತಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಗೌಡ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಘಟನೆಗೆ ಕುಮ್ಮಕ್ಕು ಇರಬಹುದು, ಜೀವ ಉಳಿಸುವ ಅಧಿಕಾರಿಗಳಿಗೆ ಹೊಡೆದಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಮಾರ್ಕೆಟ್ ಹೆಸರನ್ನ ಹಾಳು ಮಾಡಲು ಕೃತ್ಯ ಮಾಡಿದ್ದಾರೆ ಅಂತೇಳಿ ಸಂಘದ ಉಪಾಧ್ಯಕ್ಷ ಕಣ್ಣೀರಿಟ್ರು. ಸಭೆಯಲ್ಲಿ ರೀಟೆಂಡರ್ ಮಾಡುವುದಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಯಿತು. ಪ್ರಕರಣದ ತನಿಖೆ, ಮಾರುಕಟ್ಟೆಗೆ ಪೊಲೀಸ್ ಠಾಣೆ ಸ್ಥಾಪನೆಯ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಗೃಹ ಸಚಿವ ಜಿ ಪರಮೇಶ್ವರ್, ದಿಢೀರ್ ರೇಟ್ ಇಳಿಕೆ ಆಗಿದ್ದು ಹೇಗೆ ಎಂಬುದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ನಾವು ಓಡಿ ಬರೆದಿದ್ರೆ ಜೀವವೇ ಉಳಿತಾ ಇರಲಿಲ್ಲ ಅಂತೇಳಿ ಗಾಯಾಳು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಂಜು ನಾಯಕ್ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಇರ್ಬೋದು, ಆದ್ರೆ ಯಾರಂತ ನಾವು ಪರ್ಟಿಕ್ಯುಲರ್ ಹೇಳಕ್ ಆಗಲ್ಲ. ನಾವು ಗೊತ್ತಿಲ್ಲದ ಒಬ್ಬರ ಮೇಲೆ ಅಪವಾದ ವರ್ಷ ತಪ್ಪಾಗ್ತದೆ. ಸುಮಾರು 5-6 ವಾಹನಗಳನ್ನು ಅವ್ರು ಬೆಂಕಿ ಹಚ್ಚಿದ್ದಾರೆ. 40 ವರ್ಷ ಇತಿಹಾಸದಲ್ಲಿ ಈ ತರ ಘಟನೆ ಆಗಿಲ್ಲ. ಇವತ್ತು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾನೆ. ಗಲಾಟೆ ಎಲ್ಲ ಯಾರು ಮಾಡಿದ್ರು ಎಲ್ಲ ಈಗಾಗಲೇ ಸುಮಾರು ಜನನ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸು. ಒಂದೇ ಸಾರಿ ಅಷ್ಟು ರೇಟ್ ಕ್ರ್ಯಾಶ್ ಆಗಿದ್ದು ಗೊತ್ತಿಲ್ಲ ನಮಗೆ. ನಾವು ಸಿಎಂ ಕೂಡ ನಿನ್ನೆ ದಿವಸ ಯಾಕೆ ಆ ರೀತಿ ಆಯ್ತು ಅಂತ ನೀವು ತನಿಖೆ ಮಾಡಿ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ. ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ದೊಡ್ಡ ಅನುಮಾನವೊಂದು ಹುಟ್ಟಿಕೊಂಡಿದೆ. 2008ರ ಬೆಂಗಳೂರು ಸರಣಿ ಸ್ಫೋಟದ ಅಪರಾಧಿಯಾಗಿ ಜೈಲಿನಲ್ಲಿರುವಂತಹ ಟಿ ನಾಸೀರ್ಗಾಗಿ ಸ್ಫೋಟ ನಡೀತಾ ಎಂಬ ಶಂಕೆ ಹುಟ್ಟಿಕೊಂಡಿದೆ. ಜೈಲಿನಲ್ಲಿರುವಂತಹ ಯುವಕರನ್ನ ಉಗ್ರವಾದಕ್ಕೆ ಬ್ರೈನ್ ವಾಶ್ ಮಾಡುವ ಕೇಸ್ನ ಆರೋಪಿಯನ್ನ ಈ ಹಿಂದೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಾಗ ಬ್ಲಾಸ್ಟ್ ಮಾಡಿ ಆತನನ್ನ ಎಸ್ಕೇಪ್ ಮಾಡಿಸುವ ಪ್ಲಾನ್ ನಡೆದಿತ್ತು. ಇದು ಬೆಂಗಳೂರಿನಲ್ಲಿ ಜೀವಂತ ಗ್ರೆನೇಡ್ ಸಿಕ್ಕ ಪ್ರಕರಣದ ವೇಳೆ ಬಹಿರಂಗವಾಗಿತ್ತು. ಅದೇ ರೀತಿ ಈಗ ಬ್ಲಾಸ್ಟ್ ಮಾಡಿದ್ರೆ ನಾಸೀರ್ನ ವಿಚಾರಣೆಗೆ ತನಿಖಾ ಸಂಸ್ಥೆಗಳು ಜೈಲಿನಿಂದ ಹೊರಗೆ ಕರೆತರಬಹುದು. ಈ ವೇಳೆ ಮತ್ತೆ ಅಟ್ಯಾಕ್ ಮಾಡಿ ನಾಸೀರ್ನನ್ನ ಎಸ್ಕೇಪ್ ಮಾಡುವ ಯತ್ನ ನಡೆಸಬಹುದು ಅನ್ನುವ ಅನುಮಾನ ಮುನ್ನೆಲೆಗೆ ಬಂದಿದೆ. ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಆರೋಪಿಯ ಬಂಧನದ ಬಳಿಕ ಆತನ ಹಿನ್ನೆಲೆಯನ್ನ ತಿಳಿಯಲಿದೆ ಅಂತೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬಾಂಬ್ ಇಟ್ಟವನು ಮಲೆನಾಡು ಭಾಗದವನು ಎಂಬ ಅನುಮಾನದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ತನಿಖಾ ತಂಡಗಳು ಸ್ಪೆಕ್ಯುಲೇಷನ್ ಮಾಡ್ತಿದ್ದಾರೆ, ಅವನನ್ನ ಹಿಡಿದ ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಗೋಬಿ ಮಂಚೂರಿಗೆ ಬಳಕೆ ಮಾಡ್ತಾ ಇದ್ದ ಕೃತಕ ಕಲರ್ ಕ್ಯಾನ್ಸರ್ಗೆ ಕಾರಣ ಎಂಬ ಅಂಶ ಪತ್ತೆಯಾಗಿದೆ. ಈ ಬೆನ್ನಲ್ಲೇ ಹಾನಿಕಾರಕ ಕಲರ್ ಅನ್ನ ಬಳಕೆ ಮಾಡಲಿಕ್ಕೆ ನಿಷೇಧ ಹೇರಿ ನಿನ್ನೆಯಷ್ಟೇ ರಾಜ್ಯ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ.
ಈ ಹಿನ್ನೆಲೆಯಲ್ಲಿ ಸದ್ಯ ಕಲರ್ ಬಳಕೆ ಇಲ್ಲದ ಗೋಬಿ ಮಂಚೂರಿಗೆ ಬೇಡಿಕೆ ಹೆಚ್ಚಾಗಿದೆ. ಆದರೆ ಇಷ್ಟು ದಿನ ಸವಿತಾ ಇದ್ದಂತಹ ಗೋಬಿಗೂ ಈಗ ಕಲರ್ ಇಲ್ಲದೆ ತಿನ್ನುವಂತಹ ಗೋಬಿಗೂ ಕೆಲ ರುಚಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಗೋಬಿಯನ್ನ ಕೇವಲ ಕಾರ್ನ್ ಫ್ಲೋರ್ ನಲ್ಲಿ ಕಲಸಿ ಕರೆದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಆದರೆ ಕೃತಕ ಕಲರ್ ಅನ್ನ ಮಿಕ್ಸ್ ಮಾಡಿದಾಗ ನೋಡ್ಲಿಕ್ಕೆ ಆಕರ್ಷಕವಾದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಗ್ರಾಹಕರು ತಿನ್ನುವ ಮೊದಲು ಬಣ್ಣ ಹೆಚ್ಚಾಗಿದ್ರೆ ಅದರಲ್ಲಿ ಕಲರ್ ಮಿಕ್ಸ್ ಆಗಿದೆ ಅಂತ ತಿಳಿಬೇಕು. ನಾಲಿಗೆಗೆ ರುಚಿ ಅಂತೇಳಿ ಬಣ್ಣ ಬಣ್ಣದ ಗೋಬಿ ಮಂಚೂರಿ ತಿಂದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ಗೋಬಿಯಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಹೋಟೆಲ್ ಮಾಲೀಕರೇ ತಿಳಿಸಿದ್ದಾರೆ. ಕಾರ್ನ್ ಫ್ಲವರ್ ಹಾಕ್ಬಿಟ್ಟು ಒಂಚೂರು ಮೈದಾ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲ್ಲೇ ಕರಿತೀವಿ. ಅದು ನಮ್ಮದು ಪ್ಯೂರ್ ಗಾಣದ ಎಣ್ಣೆ ನಮ್ಮಲ್ಲಿ ಬಳಕೆ ಮಾಡೋದು. ಈ 3 ಅಂಶ ವೆರಿ ಇಂಪಾರ್ಟೆಂಟ್. ಏನು ಅದಕ್ಕೆ ಇಷ್ಟು ಹಿಟ್ಟಿಗೆ ಒಂದು ಡ್ರಾಪು ನೀವು ಕಲರ್ ಹಾಕ್ಬಿಟ್ರೆ ಇಡೀ ಇದು ಕೆಂಪು ಬಣ್ಣ ಆಗುತ್ತೆ. ಅದು ಕಣ್ಣಿಗೆ ಅಟ್ರಾಕ್ಷನ್ ಆಗುತ್ತೆ. ಜೊತೆಗೆ ಅಜಿನಮೋಟ ಅನ್ನೋದು ನಿಮಗೆ ಅಷ್ಟೊಂದು ಹಾನಿಕರ. ಅದು 3 ಗ್ರಾಮ್ಸ್ ಹಾಕ್ಬಿಟ್ರೆ ನಿಮ್ಗೆ ಇಡೀ ನಾಲಿಗೆ ಟೇಸ್ಟ್ ಕೊಡುತ್ತೆ.